ಸರ್ವ ಶರಣ ಬಂಧುಗಳೇ, ಶರಣು ಶರಣಾರ್ಥಿ. ವರ್ತಮಾನ ಜಗತ್ತಿನಲ್ಲಿ ಮಾನವನಿಗೆ ತನ್ನ ನಡತೆಯ ಕಡೆ ಗಮನ ಇಲ್ಲ. ನಿರಂತರ ಅನೇಕ ಕೆಟ್ಟ ಮಾತುಗಳನ್ನ ಆಡ್ತಾ, ಕೆಟ್ಟ ವರ್ತನೆಯನ್ನ ಮಾಡ್ತಾ ವ್ಯಕ್ತಿ ತನ್ನ ಜೀವನದಲ್ಲಿ ಬಹಳಷ್ಟು ಪಾಪಕರ್ಮವನ್ನ ಮಾಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ ನಾವು ಪಾಪದಿಂದ ಮುಕ್ತ ಆಗ್ಲಿಕ್ಕೋಸ್ಕರ ನಾವು ಜ್ಞಾನವನ್ನ ಧಾರಣೆ ಮಾಡ್ಕೊಳ್ಬೇಕು ಅನ್ನೋ ಸುಂದರ ಮಾತನ್ನ ಶಿವಶರಣೆಯಾದಂತಹ ಮುಕ್ತಾಯಕ್ಕನವರು ತಮ್ಮ ವಚನದಲ್ಲಿ ನಮಗೆ ಈ ರೀತಿ ಹೇಳ್ತಾರೆ. ನುಡಿಯಲೂ ಬಾರದು ಕೆಟ್ಟ ನುಡಿಗಳ, ನಡೆಯಲೂ ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿರ್ದಡೇನು, ಹಿಡಿದರೊತ್ತವ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ ಎಂಬೆನು ಅಜಗಣ್ಣ ತಂದೆ. ಮುಕ್ತಾಯಕ್ಕನವರು ನಮ್ಮ ಜೀವನದಲ್ಲಿ ನಮಗೆ ನೀಡ್ತಾ ಇರುವಂತಹ ಸುಂದರ ಸಂದೇಶ ಯಾವುದು ಅಂದ್ರೆ, ನುಡಿಯಲೂ ಬಾರದು ಕೆಟ್ಟ ನುಡಿಗಳ. ಯಾವ ಕಾರಣಕ್ಕೂ ನಾವು ಕೆಟ್ಟ ನುಡಿಗಳನ್ನ ನುಡಿಬಾರ್ದು, ಕೆಟ್ಟ ಮಾತುಗಳನ್ನ ಮಾತಾಡಬಾರ್ದು ಅನ್ನೋ ಮಾತನ್ನ ಮುಕ್ತಾಯಕ್ಕನವರು ನಮಗೆ ಹೇಳ್ತಾ ಇದ್ದಾರೆ. ಆದರೆ ನಮ್ಮನ್ನ ನಾವು ನೋಡಿಕೊಂಡಾಗ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಾನು ಎಷ್ಟು ಒಳ್ಳೆಯ ಮಾತನ್ನ ಆಡ್ತೀನಿ, ಬೆಳಗ್ಗೆಯಿಂದ ರಾತ್ರಿಯವರೆಗೂ ಎಷ್ಟು ಕೆಟ್ಟ ವಚನ ನನ್ನ ಬಾಯಿಂದ ಬರ್ತದೆ ಅಂದ್ರೆ, ಇವತ್ತು ಮೆಜಾರಿಟಿ ಜನ ಒಳ್ಳೆಯ ಮಾತನ್ನ ಆಡೋದಕ್ಕಿಂತ ಜಾಸ್ತಿ ಕೆಟ್ಟ ಮಾತನ್ನ ಆಡ್ತಾ ದಿನವನ್ನ ಕಳೀತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಇವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ನಾವು ರಾತ್ರಿ ಮಲಗೋವರೆಗೂ ಪ್ರತಿ ಕ್ಷಣ ಮಾತಾಡ್ತಾನೆ ಇರ್ತೀವಿ. ಈ ರೀತಿ ಪ್ರತಿ ಕ್ಷಣ ಮಾತಾಡ್ತಾ ಇರುವಂತಹ ನಾವು ಎಷ್ಟು ಒಳ್ಳೆಯ ಮಾತನ್ನ ಆಡ್ತಾ ಇದ್ದೀವಿ ಅಂತ ಒಂದು ದಿನದ ಮಾತನ್ನ ಲೆಕ್ಕ ಮಾಡಿದ್ರೂ ಕೂಡ ನಮ್ಮ ಇಡೀ ದಿನದ ಮಾತಿನಲ್ಲಿ ಕೆಲವು ಮಾತುಗಳು ಮಾತ್ರ ನಾವು ಒಳ್ಳೆಯ ಮಾತನ್ನ ಮಾತಾಡಿರ್ತೀವಿ. ಆ ಕೆಲವು ಮಾತು ಮಾತ್ರ ಅನ್ಯರಿಗೆ ಒಳ್ಳೆಯದಾಗುವಂತಹ ಮಾತಾಗಿರ್ತದೆ. ಕೆಲವೇ ಶಬ್ದಗಳು ಅನ್ಯರ ಜೀವನದ ದುಃಖವನ್ನ ದೂರ ಮಾಡುವಂತಹ ಶಬ್ದ ಆಗಿರ್ತದೆ. ಕೆಲವೇ ಶಬ್ದಗಳು ಅನ್ಯರಿಗೆ ಸುಖವನ್ನ ನೀಡುವಂತಹ ಶಬ್ದ ಆಗಿರ್ತದೆ. ಹಾಗಿದ್ರೆ ಇನ್ನು ಉಳಿದ ಸಮಯ ಎಲ್ಲ ನಾನು ಮಾತಾಡಿದಂತಹ ಮಾತು ಯಾವುದು ಅಂದ್ರೆ, ಪರಚಿಂತನೆಯ ಮಾತು, ಪರರ ನಿಂದನೆಯ ಮಾತು, ಬೇರೆಯವರಿಗೆ ದುಃಖ ಕೊಡುವಂತಹ ಮಾತು. ಇವತ್ತು ವ್ಯಕ್ತಿ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನೋಡಿದಾಗ, ವ್ಯಕ್ತಿ ಒಂದು ಶಬ್ದವನ್ನ ಮಾತಾಡಿದ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಈ ರೀತಿ ಅನುಭವ ಆಗ್ತದೆ, ಇವರು ನನಗೆ ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ ಅಂದ್ರೆ ಆ ರೀತಿ ಬೇರೆಯವರಿಗೆ ನೋವು ಆಗುವಂತಹ ಮಾತನ್ನು ನಾವು ಹೆಚ್ಚು ಮಾತಾಡ್ತೀವಿ. ಅದೇ ರೀತಿ ನಾವು ಒಂದು ಶಬ್ದವನ್ನ ಮಾತಾಡಿದ್ರೆ ಸಾಕು, ಎದುರುಗಡೆ ಇರೋ ವ್ಯಕ್ತಿಗೆ ಈ ರೀತಿ ಫೀಲ್ ಆಗ್ತದೆ, ಇವರು ನನಗೆ ಮುಳ್ಳು ತಗೊಂಡು ಚುಚ್ಚುತ್ತಾ ಇದ್ದಾರೆ. ಅಂದ್ರೆ ಅನ್ಯರಿಗೆ ಚುಚ್ಚಿದಾಗ ಮುಳ್ಳಿನ ಮೂಲಕ ಆಗುವಷ್ಟು ನೋವು ನಮ್ಮ ಶಬ್ದದ ಮೂಲಕ ಅವರಿಗೆ ಆಗ್ತಾ ಇದೆ. ಅಂದ್ರೆ ನಾನು ನನ್ನ ಶಬ್ದದ ಮೂಲಕ ಅನ್ಯರಿಗೆ ಸುಖವನ್ನ ನೀಡೋದನ್ನ ಬಿಟ್ಟು ಇವತ್ತು ನಾನು ನನ್ನ ಶಬ್ದದ ಮೂಲಕ ಅನ್ಯರಿಗೆ ಅತಿ ಹೆಚ್ಚು ದುಃಖವನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ನನ್ನ ಬಾಯಲ್ಲಿ ಬರ್ತಾ ಇರೋ ಮಾತುಗಳು ಒಳ್ಳೆಯ ಮಾತಲ್ವೇ ಅಲ್ಲ. ಸದಾ ಕಾಲಕ್ಕೂ ನಾನು ಕೆಟ್ಟ ಮಾತನ್ನೇ ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಇವತ್ತು ಕಲಿಯುಗದ ಜಗತ್ತಿನಲ್ಲಿ ವ್ಯಕ್ತಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅನೇಕ ಸುಳ್ಳು ಮಾತನ್ನ ಆಡ್ತಾನೆ. ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಕ್ಷಣ ಕ್ಷಣಕ್ಕೂ ಒಂದೊಂದು ಸುಳ್ಳನ್ನ ಹೇಳ್ತಾ ಅನ್ಯರಿಗೆ ದುಃಖವನ್ನ ಕೊಡ್ತಾ ವ್ಯಕ್ತಿ ನಿರಂತರ ಕೆಟ್ಟ ಶಬ್ದಗಳನ್ನ ಮಾತಾಡ್ತಾ ಇರ್ತಾನೆ. ಅಂದ್ರೆ ತನ್ನ ಜೀವನದಲ್ಲಿ ತನ್ನ ಲಾಭಕ್ಕೋಸ್ಕರ ಅನ್ಯರಿಗೆ ದುಃಖ ಕೊಡುವಂತಹ ಶಬ್ದಗಳನ್ನ ನಾವು ಮಾತಾಡ್ತೀವಿ. ಅಂದ್ರೆ ಅನ್ಯರಿಗೆ ಹಾನಿ ಆದ್ರೂ ಪರವಾಗಿಲ್ಲ, ನನ್ನ ಜೀವನದಲ್ಲಿ ನನಗೆ ಒಳ್ಳೇದಾಗಬೇಕು ಅಂತ ಅನ್ಯರ ಬಗ್ಗೆ ಸುಳ್ಳು ಅಪವಾದದ ಮಾತುಗಳನ್ನ ನಾವು ಮಾತಾಡ್ತೀವಿ. ಅವರು ಒಳ್ಳೆಯವರಿದ್ರೂ ಕೂಡ ಅವ್ರ ಮೇಲೆ ಅಪವಾದಗಳನ್ನ ಹಾಕಿ ಮಾತಾಡ್ತೀವಿ. ಯಾಕೆಂದ್ರೆ ಜನ ಅವರನ್ನ ಕೆಟ್ಟವ್ರು ಅನ್ಕೊಳ್ಳಿ, ನನ್ನನ್ನ ಒಳ್ಳೆಯವ್ರು ಅನ್ಕೊಂಡು ನನ್ನನ್ನ ಮಹಿಮೆ ಮಾಡ್ಲಿ ಅಂತ. ಆದ್ರೆ ಈ ರೀತಿ ಯಾವ ವ್ಯಕ್ತಿ ನಿರಂತರ ಕೆಟ್ಟ ಮಾತನ್ನ ಆಡ್ತಾ ಇರ್ತಾನೋ, ಯಾವ ವ್ಯಕ್ತಿ ಯಾವ ಶಬ್ದವನ್ನ ಅನ್ಯರಿಗೆ ಕೊಡ್ತಾ ಇರ್ತಾನೋ, ಅಂದ್ರೆ ಯಾವ ಶಬ್ದದ ಮೂಲಕ ಅನ್ಯರಿಗೆ ನಾವು ದುಃಖ ಕೊಡ್ತಾ ಇರ್ತೀವೋ, ಒಂದಲ್ಲ ಒಂದು ದಿನ ನಮ್ಮ ಜೀವನದಲ್ಲಿ ನಾವು ಅದೇ ಶಬ್ದವನ್ನ ರಿಟರ್ನ್ ಆಗಿ ಕೇಳಲೇಬೇಕಾಗ್ತದೆ. ಯಾವ ರೀತಿ ಅಂದ್ರೆ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ಒಬ್ಬ ಬಾಲಕ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಬೇರೆಯವ್ರನ್ನ ಬೈತಾ ಇರ್ತಾನೆ, ಬೇರೆಯವರ ನಿಂದನೆಯನ್ನ ಮಾಡ್ತಾ ಇರ್ತಾನೆ, ಅನೇಕ ಅಪಶಬ್ದವನ್ನ ಮಾತಾಡ್ತಾ ಇರ್ತಾನೆ. ಅವನ ತಾಯಿ ಬಹಳ ಬಾರಿ ಬುದ್ಧಿ ಹೇಳ್ತಾಳೆ, ಈ ರೀತಿ ಅಪಶಬ್ದವನ್ನ ಮಾತಾಡಬೇಡ, ಕೆಟ್ಟ ಮಾತನ್ನ ಆಡಬೇಡ,
ಅನ್ಯರ ನಿಂದನೆಯ ಮಾತನ್ನ ಆಡಬೇಡ ಅಂತ. ಆದ್ರೆ ಆ ಹುಡುಗ ಕೇಳಲಿಕ್ಕೆ ರೆಡಿನೇ ಇಲ್ಲ. ಬಾರಿ ಬಾರಿಗೂ ಮತ್ತೆ ಅದೇ ರೀತಿ ಶಬ್ದವನ್ನೇ ಮಾತಾಡ್ತಿರ್ತಾನೆ. ಆಗ ಅವರ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಒಂದು ಖಾಲಿ ಇರುವಂತಹ ಒಂದು ದೊಡ್ಡ ಬಂಗಲೆಗೆ, ಅಂದ್ರೆ ಹಳೆಯದಾದಂತಹ ಒಂದು ಮನೆಗೆ, ಅಲ್ಲಿ ಯಾರೂ ಜನ ನಿವಾಸ ಮಾಡದೇ ಇರುವಂತಹ ಮನೆಗೆ, ಅನೇಕ ವರ್ಷದಿಂದ ಯಾರೂ ಜನನೇ ಇಲ್ಲದೆ ಇರೋ ಮನೆಗೆ ಆ ಹುಡುಗನನ್ನ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಆ ಮನೆಯಲ್ಲಿ ನಿಲ್ಲಿಸಿ ಆ ಹುಡುಗನಿಗೆ, ನಿನಗೆ ಎಷ್ಟು ಬೈಬೇಕನ್ನಿಸ್ತದೋ, ಯಾರ್ಯಾರನ್ನ ಬೈಬೇಕನ್ನಿಸ್ತದೋ ಜೋರಾಗಿ ಬೈ ಅಂತಾಳೆ. ಆ ಹುಡುಗ ಜೋರಾಗಿ ಬೈತಾನೆ ತನ್ನ ಮಿತ್ರರನ್ನ, ತನ್ನ ಬಂಧುಗಳನ್ನ, ಎಲ್ಲರ ಬಗ್ಗೆನೂ ಕೆಟ್ಟ ಮಾತನ್ನ ಆಡ್ತಾ ಇರ್ತಾನೆ. ಅವನು ಯಾರ್ಯಾರ ನಿಂದನೆಯ ಶಬ್ದವನ್ನ ಮಾತಾಡ್ತಾನೋ, ಒಮ್ಮೆ ಅವನು ನಿಂದನೆಯ ಶಬ್ದವನ್ನ ಮಾತಾಡಿದ್ರೆ ರಿಟರ್ನ್ ಆಗಿ ಆ ಶಬ್ದ ಮೂರು ಬಾರಿ ಅವನಿಗೆ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾರಿಗೋ ಒಂದು ಅಪಶಬ್ದವನ್ನ ಮಾತಾಡಿದ್ರೆ ಆ ಅಪಶಬ್ದ 3 ಬಾರಿ ರಿಪೀಟ್ ಆಗಿ ಅವನಿಗೆ ಕೇಳಿಸ್ತದೆ. ಆ ರೀತಿ ಕೇಳಿಸಿದಾಗ ಚಿಕ್ಕ ಬಾಲಕನಿಗೆ ಆಶ್ಚರ್ಯ ಆಗ್ತದೆ, ಇದೇನು ನಾನು ಹೇಳದಂತೆ ಯಾರೋ ಹೇಳ್ತಾ ಇದ್ದಾರಲ್ಲ ಅಂತ. ಕೊನೆಗೆ ಅವ್ರ ತಾಯಿಯನ್ನ ಕೇಳ್ತಾನೆ, ಇಲ್ಲಿ ಯಾರು ನಾನು ಮಾತಾಡದಂತೆ ಮಾತಾಡ್ತಿದ್ದಾರೆ ಅಂತ. ಆಗ ಅವ್ರ ತಾಯಿ ಹೇಳ್ತಾರೆ, ಇಲ್ಲಿ ಯಾರೂ ಮಾತಾಡ್ತಾ ಇಲ್ಲ, ನೀನೇನು ಮಾತಾಡ್ತಿದ್ದೀಯೋ ಅದೇ ಈ ಖಾಲಿ ಮನೆಯಲ್ಲಿ ಪ್ರತಿಧ್ವನಿಯಾಗಿ ವಾಪಸ್ ನಿನಗೆ ಕೇಳಿಸ್ತಾ ಇದೆ. ಅಂದ್ರೆ ನೀನು ಯಾವ ಅಪಶಬ್ದವನ್ನ ಬೇರೆಯವರಿಗೆ ಮಾತಾಡ್ತೀಯೋ, ಕೆಲವೇ ದಿನಗಳ ನಂತರ ನಿನ್ನ ಜೀವನದಲ್ಲಿ ನೀನು ಆ ಅಪಶಬ್ದವನ್ನ ವಾಪಸ್ ಪಡ್ಕೊಳ್ಳೇಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಾವು ಏನೇನ್ ಕೊಡ್ತೀವೋ, ನಾವು ಕೊಟ್ಟಿದ್ದನ್ನ ಒಂದು ದಿನ ನಾವು ವಾಪಸ್ ತೆಗೆದುಕೊಳ್ಳಲೇಬೇಕು. ಹಾಗೆ ನೀನು ಬೇರೆಯವರಿಗೆ ನಿಂದನೆಯ ಶಬ್ದಗಳನ್ನ ಕೊಟ್ರೆ, ಬೇರೆಯವರಿಗೆ ದುಃಖ ಆಗುವಂತಹ ಮಾತನ್ನಾಡಿದ್ರೆ, ಇವತ್ತಲ್ಲ ನಾಳೆ ನೀನು ದುಃಖ ಆಗುವಂತಹ ಮಾತನ್ನ ಕೇಳಬೇಕಾಗ್ತದೆ, ನಿಂದನೆಯ ಮಾತನ್ನ ಕೇಳಬೇಕಾಗ್ತದೆ. ಬೇರೆಯವರಿಗೆ ಅಪವಾದದ ಮಾತನ್ನ ಹೇಳಿದ್ರೆ, ಅವರು ತಪ್ಪು ಮಾಡದೇ ಇದ್ರು ನನ್ನ ಶಬ್ದದ ಮೂಲಕ ಅವ್ರಿಗೆ ಅಪವಾದ ಹಾಕಿದ್ರೆ, ನಾಳೆ ನಾನು ತಪ್ಪು ಮಾಡದೇ ಇದ್ರೂ ಕೂಡ ಜನ ನನಗೂ ಅಪವಾದವನ್ನ ಹಾಕ್ತಾರೆ. ಅಂದ್ರೆ ನನ್ನ ಜೀವನದಲ್ಲಿ ನನ್ನ ಶಬ್ದದ ಮೂಲಕ ಯಾವಾಗ ನಾನು ಅನ್ಯರಿಗೆ ದುಃಖ ಕೊಡ್ಲಿಕ್ಕೆ ರೆಡಿ ಆಗಬೇಕು ಅಂದ್ರೆ, ನಾಳೆ ಅದೇ ಶಬ್ದಗಳನ್ನ ನನ್ನ ಜೀವನದಲ್ಲಿ ನಾನು ಕೇಳಲಿಕ್ಕೆ ರೆಡಿ ಇದ್ರೆ ಆಗ ಮಾತ್ರ ನಾನು ಶಬ್ದದ ಮೂಲಕ ಅನ್ಯರಿಗೆ ದುಃಖ ಕೊಡಬೇಕು. ಒಂದು ವೇಳೆ ಕೆಟ್ಟ ಶಬ್ದವನ್ನ ನನಗೆ ಯಾರಾದ್ರೂ ಹೇಳಿದಾಗ ನನಗೆ ಕೇಳಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದ್ರೆ, ನಾನು ಯಾವ ಕಾರಣಕ್ಕೂ ಅನ್ಯರಿಗೂ ಕೂಡ ಕೆಟ್ಟ ಶಬ್ದದಿಂದ ಬೈಬಾರ್ದು. ಯಾಕೆಂದ್ರೆ ಜೀವನದಲ್ಲಿ ನಾನು ಅನ್ಯರಿಗೆ ಏನನ್ನ ಕೊಡ್ತೀನೋ ಅದು ಇವತ್ತಲ್ಲ ನಾಳೆ ರಿಟರ್ನ್ ಆಗಿ ನನ್ನ ಮುಂದೆ ಬಂದೇ ಬರ್ತದೆ. ಅದಕ್ಕೆ ಯಾವುದೇ ಒಂದು ಶಬ್ದದ ಮೂಲಕ ನಾವು ಅನ್ಯ ವ್ಯಕ್ತಿಗಳ ಮಹಿಮೆಯನ್ನ ಮಾಡ್ತಾ ಹೋದ್ರೆ, ಆ ವ್ಯಕ್ತಿಯಲ್ಲಿ ಭರವಸೆಯೇ ಇಲ್ಲ, ಆತ್ಮವಿಶ್ವಾಸವೇ ಇಲ್ಲ ಅಂದ್ರೂ ಕೂಡ ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನ ತುಂಬಿ, ಭರವಸೆಯನ್ನ ತುಂಬಿ ಆ ವ್ಯಕ್ತಿಯನ್ನ ಮಹಾನ್ ವ್ಯಕ್ತಿಯನ್ನಾಗಿ ಬೇಕಾದ್ರೂ ಮಾಡಬಹುದು. ಅಷ್ಟು ಶಕ್ತಿ ನಮ್ಮ ಶಬ್ದದಲ್ಲಿ ಇದೆ. ಅದೇ ಯಾವುದಾದ್ರೂ ಒಳ್ಳೆಯ ವ್ಯಕ್ತಿಯ ನಿಂದನೆಯನ್ನ ಮಾಡ್ತಾ ಹೋದ್ರೆ, ನಿಂದನೆಯ ಶಬ್ದವನ್ನ ಆ ವ್ಯಕ್ತಿಗೆ ನಿರಂತರ ಹೇಳ್ತಾ ಹೋದ್ರೆ, ಒಬ್ಬ ಮಹಾನ್ ವ್ಯಕ್ತಿಯನ್ನು ಕೂಡ ನಾನು ನೇಣುಗಂಬಕ್ಕೂ ಏರಿಸಬಹುದು, ಅವನು ಸುಸೈಡ್ ಮಾಡಿಕೊಳ್ಳುವಂತಹ ಶಬ್ದಗಳನ್ನು ನಾನು ಮಾತಾಡಬಹುದು. ಅಷ್ಟು ಶಕ್ತಿ ಇವತ್ತು ನಮ್ಮ ಶಬ್ದಕ್ಕೆ ಇದೆ. ಹಾಗಿದ್ರೆ ಇವತ್ತು ಒಳ್ಳೆದ ಮಾಡುವಂತಹ ಶಕ್ತಿನೂ ನನ್ನ ಶಬ್ದಕ್ಕಿದೆ, ಕೆಟ್ಟದ್ದನ್ನ ಮಾಡುವಂತಹ ಶಕ್ತಿಯೂ ನನ್ನ ಶಬ್ದಕ್ಕಿದೆ. ಅಂದ್ರೆ ನಾನಿವತ್ತು ಎಷ್ಟು ಅನ್ಯರಿಗೆ ಒಳ್ಳೇದಾಗುವಂತಹ ಮಾತನ್ನ ಮಾತಾಡ್ತಾ ಇದ್ದೀನಿ, ಎಷ್ಟು ಅನ್ಯರಿಗೆ ಕೆಟ್ಟದ್ದಾಗುವಂತಹ ಮಾತನ್ನ ಮಾತಾಡ್ತಿದ್ದೀನಿ ಅಂತ ನೋಡ್ಕೊಂಡಾಗ ಮೆಜಾರಿಟಿ ನನ್ನ ಶಬ್ದಗಳು ಅನ್ಯರಿಗೆ ದುಃಖ ಕೊಡುವ ಶಬ್ದಗಳು, ಅನ್ಯರಿಗೆ ನೋವನ್ನುಂಟು ಮಾಡುವ ಶಬ್ದವೇ ಆಗಿರ್ತದೆ. ಅದಕ್ಕೋಸ್ಕರ ಮುಕ್ತಾಯಕ್ಕನವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ನಮಗೆ ಈ ಸಂದೇಶವನ್ನ ಹೇಳ್ತಾರೆ, ಯಾವ ಕಾರಣಕ್ಕೂ ಕೆಟ್ಟ ನುಡಿಗಳನ್ನ ನಾವು ನುಡಿಬಾರ್ದು, ಅದೇ ರೀತಿ ಯಾವ ಕಾರಣಕ್ಕೂ ನಮ್ಮ ನಡತೆ ಕೆಟ್ಟದ್ದಾಗಿರಬಾರ್ದು ಅನ್ನೋ ಸುಂದರ ಸಂದೇಶವನ್ನ ಮುಕ್ತಾಯಕ್ಕನವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ.